ನಮಸ್ಕಾರ. ನಾಲ್ಕನೆಯ ಆಯಾಮ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು. ಮಾನವ ಆಗಸತ್ತ ಮೊದಲ ಬಾರಿಗೆ ತನ್ನ ನೋಟವನ್ನು ಹರಿಸಿದಾಗಿನಿಂದ ಒಂದು ಪ್ರಶ್ನೆ ಅವನನ್ನು ಕಾಡ್ತಾ ಬಂದೈತೆ. ನಾವು ವಾಸ ಮಾಡುವ ವಿಶ್ವದ ನಿಜವಾದ ಸ್ವರೂಪ ಏನು? ಬೆಟ್ಟಗಳು, ನದಿಗಳು, ಮರಗಳು, ಪ್ರಾಣಿಗಳು, ತಾರೆಗಳು, ಚಿಕ್ಕಗಳು ಇವೆಲ್ಲವೂ ನಮಗೆ ಕಾಣ್ತವೆ. ಆದರೆ ಇವುಗಳ ಹಿಂದೆ ಅಡಗಿರುವ ಜಾಮಿತಿ ಮತ್ತು ಆಯಾಮಗಳು ಯಾವುವು ಅಂತೇಳಿ ಆತ ಚಿಂತೆ ಮಾಡಿದ್ದಾನೆ. ಈ ಆಯಾಮಗಳ ವಿಚಾರ ಹೆಚ್ಚು ಸೋಜಿಗದ್ದು ಮತ್ತು ವಿಚಿತ್ರವಾದ್ದು ಆಗೈತೆ. ನಾವು ಬದುಕ್ತಾ ಇರುವಂಥ ಲೋಕವನ್ನು, ವಿಶ್ವವನ್ನು ನಾವು ಸಾಮಾನ್ಯವಾಗಿ 3 ಆಯಾಮಗಳ 3 ಡೈಮೆನ್ಷನಲ್ ವಿಶ್ವ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಯಾವುದಾದರೂ ವಸ್ತುವಿನ ಸ್ಥಾನವನ್ನು ತಿಳಿಯೋದಕ್ಕೆ 3 ಅಳತೆಗಳು ಸಾಕಾಗ್ತವೆ. ಅವು ಉದ್ದು, ಅಗಲ ಮತ್ತು ಎತ್ತರ. ಒಂದು ಚೆಂಡು, ಒಂದು ಮನೆ, ಒಂದು ಬೆಟ್ಟ ಅಥವಾ ವಿಶ್ವದಲ್ಲಿರ್ತಕ್ಕಂಥ ಯಾವುದೇ ವಸ್ತುವನ್ನು ಪರಿಗಣನೆ ಮಾಡಿದರೂ ಕೂಡ ಅದಕ್ಕೆ ಉದ್ದ, ಅಗಲ ಮತ್ತು ಎತ್ತರಗಳಿದ್ದಾವೆ. ಆದ್ದರಿಂದ ಇವು 3 ಆಯಾಮದ ವಸ್ತುಗಳು. ಒಂದು ಇರುವೆಯನ್ನು ಕಾಗದದ ಹಾಳೆ ಮೇಲೆ ಬದುಕುವ ಜೀವಂತನ ಊಹೆ ಮಾಡಿಕೊಂಡ್ರೆ ಅದು ಮುಂದೆ ಹಿಂದೆ ಹಾಗೂ ಎಡಕ್ಕೆ ಬಲಕ್ಕೆ ಮಾತ್ರ ಸಾಗಬಲ್ಲದು. ಅದರ ಪ್ರಪಂಚ ಕೇವಲ 2 ಆಯಾಮಗಳದ್ದು. ಆದರೆ ನಾವು ಆ ಕಾಗದವನ್ನು ಮೇಲಕ್ಕೆ ಎತ್ತಬಹುದು. ಯಾಕಂತ ಹೇಳಿದ್ರೆ ನಮಗೆ 3ನೇ ಆಯಾಮ ತಿಳಿದತೆ. ಹಾಗೆಯೇ ನಮ್ಮ 3 ಆಯಾಮಗಳ ವಿಶ್ವವನ್ನು ನೋಡ್ತಾ ಇರುವಂಥ ಯಾವುದೋ ಒಂದು ಉನ್ನತ ಆಯಾಮದ ಜೀವಿಗೆ ನಮ್ಮ ವಿಶ್ವ ಅಪೂರ್ಣವಾಗಿ ಕಾಣಬಹುದೇ? ಆ ಪ್ರಶ್ನೆಯೇ ವಿಜ್ಞಾನಿಗಳನ್ನು 4ನೇ ಆಯಾಮದ ಹುಡುಕಾಟಕ್ಕೆ ಕರೆದೊಯ್ಯಿತು. 1905ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ತಮ್ಮ ವಿಶೇಷ ಸಾಪೇಕ್ಷತಾವಾದವನ್ನು ಮಂಡನೆ ಮಾಡಿದಾಗ ಸ್ಥಳ ಅಂದರೆ ಸ್ಪೇಸು ಮತ್ತು ಕಾಲ ಇವು ಬೇರೆ ಬೇರೆ ತತ್ವಗಳಲ್ಲ, ವಸ್ತುಗಳಲ್ಲ ಅಂತ ತೋರಿಸಿದರು. ನಂತರ ಗಣಿತಜ್ಞ ಹರ್ಮಾನ್ ಮಿನ್ಕೋವ್ಸ್ಕಿ ಅವರು ಸ್ಥಳ ಮತ್ತು ಕಾಲವನ್ನು ಒಗ್ಗೂಡಿಸಿ ಸ್ಥಳ ಕಾಲ, ಸ್ಪೇಸ್ ಟೈಮ್, ಕಾಲ ದೇಶ ಮತ್ತು ಕಾಲ ಅನ್ನುವ ಕಲ್ಪನೆಯನ್ನು ರೂಪಿಸಿದರು. ಈ ದೃಷ್ಟಿಯಲ್ಲಿ ವಿಶ್ವ 3 ಸ್ಥಳೀಯ ಆಯಾಮಗಳು ಮತ್ತು ಒಂದು ಕಾಲದ ಆಯಾಮವನ್ನು ಸೇರಿಸಿ ಒಟ್ಟು 4 ಆಯಾಮಗಳನ್ನ ಹೊಂದೈತೆ. ನಾವು ದೇಶದಲ್ಲಿ ಮುಂದೆ ಹಿಂದೆ ಸಾಗಬಹುದು, ಆದರೆ ಕಾಲದಲ್ಲಿ ನಾವು ಭೂತಕಾಲದಿಂದ ಭವಿಷ್ಯತ್ ಕಾಲದ ಹತ್ರ ಮಾತ್ರ ಸಾಗಬಹುದು ಮತ್ತು ಹಾಗೆಯೇ ನಿರಂತರವಾಗಿ ಸಾಗ್ತಿದ್ದೇವೆ. ಹೀಗಾಗಿ ವಿಶ್ವದಲ್ಲಿ 4ನೇ ಆಯಾಮ ಅಂತ ಹೇಳಿದ್ರೆ ಸದ್ಯದ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾಲ. ಆದರೆ ಈ ಆಯಾಮದ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. 20ನೇ ಶತಮಾನದ ಕೊನೆಯಲ್ಲಿ ವಿಜ್ಞಾನಿಗಳು ಮತ್ತೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದರು. 4ನೇ ಆಯಾಮ ಕಾಲ ಮಾತ್ರವೇ ಅಥವಾ ಇನ್ನೂ ಹೆಚ್ಚಿನ ಗುಪ್ತ ದೇಶದ ಆಯಾಮಗಳು ವಿಶ್ವದಲ್ಲಿ ಅಡಗಿದ್ದಾವೆ ಅಂತ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಕ್ಕಂಥ ಪ್ರಯತ್ನಗಳು ಈಗಲೂ ಕೂಡ ನಡೀತಾ ಇದ್ದಾವೆ. ಗಣಿತದಲ್ಲಿ 3 ಆಯಾಮಗಳಿಗೆ ಲಂಬವಾಗಿರ್ತಕ್ಕಂಥ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಮತ್ತೊಂದು ಕಾಲ್ಪನಿಕ ಆಯಾಮವನ್ನು 4ನೆಯ ದೇಶದ ಆಯಾಮ ಅಂತ ಕರೆಯಲಾಗ್ತದೆ. ನಾವು 3 ಆಯಾಮದ ಅಂದರೆ 3D ಜಗತ್ತಿನಲ್ಲಿ ಇರೋದ್ರಿಂದ, ವಿಶ್ವದಲ್ಲಿರೋದ್ರಿಂದ ಇದನ್ನು ನೇರವಾಗಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಪ್ರಭಾವವನ್ನು ಗುರುತಿಸ್ಬೋದು. ಉದಾಹರಣೆಗೆ 3 ಆಯಾಮದ ವಸ್ತುವಿನ ನೆರಳು ನಮಗೆ 2 ಆಯಾಮದಲ್ಲಿ ಇರುತ್ತೆ. ಅದೇ ರೀತಿ 4 ಆಯಾಮದ ವಸ್ತು ಒಂದರ ನೆರಳು, ಉದಾಹರಣೆಗೆ ಟೆಸ್ಸರಾಕ್ಸ್ ನೆರಳು ಅಥವಾ ಪ್ರತಿಕೃತಿ ನಮ್ಮ 3 ಆಯಾಮದ ವಿಶ್ವದಲ್ಲಿ 3 ಆಯಾಮದ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಇತ್ತೀಚಿನ ಸಂಶೋಧನೆ 4 ಆಯಾಮದ ಅಂದರೆ 4D ಕ್ವಾಂಟಮ್ ಹಾಲ್ ಎಫೆಕ್ಟನ್ನು 4 ಆಯಾಮಗಳ ಚರ್ಚಿನಲ್ಲಿ ಪರಿಗಣಿಸ್ತಾ ಇದೆ. ಭೌತ ವಿಜ್ಞಾನಿಗಳು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 2018ರಲ್ಲಿ ಕೃತಕವಾಗಿ 4ನೇ ಆಯಾಮದ ಭೌತಿಕ ಗುಣಲಕ್ಷಣಗಳನ್ನು ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಭಾರೀ ತಂಪಿನ ಅಲ್ಟ್ರಾಕೋಲ್ಡ್ ಪರಮಾಣುಗಳನ್ನ ಮತ್ತು ಬೆಳಕಿನ ಕಣಗಳನ್ನು ಫೋಟಾನ್ಗಳನ್ನ ಬಳಸಿ 4 ಆಯಾಮಗಳಲ್ಲಿ ಮಾತ್ರ ಸಾಧ್ಯವಾಗುವ ಕ್ವಾಂಟಮ್ ಹಾಲ್ ಎಫೆಕ್ಟ್ ಅಂತಕ್ಕಂಥ ಒಂದು ಪರಿಣಾಮವನ್ನು 3 ಆಯಾಮದ ವ್ಯವಸ್ಥೆಯಲ್ಲಿ ವಿಜ್ಞಾನಿಗಳು ಯಶಸ್ವಿಯಾಗಿ ನೋಡಿದ್ದಾರೆ. ಇದು ಕೃತಕವಾದ ಇಂಜಿನಿಯರಿಂಗ್ ಮೂಲಕ 4 ಆಯಾಮಗಳ ಭೌತ ವಿಜ್ಞಾನ ನಿಯಮಗಳನ್ನ ಅಧ್ಯಯನ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟತೆ. ಆಧುನಿಕ ಸೈದ್ಧಾಂತಿಕ ಭೌತ ವಿಜ್ಞಾನ ಅಂದರೆ ಥಿಯರಿಟಿಕಲ್ ಫಿಸಿಕ್ಸ್ನ ಪ್ರಮುಖವಾದಂಥ ಸೂತ್ರ ಸಿದ್ಧಾಂತ ಅಂದರೆ ಸ್ಟ್ರಿಂಗ್ ಥಿಯರಿ ಪ್ರಕಾರ ನಮ್ಮ ವಿಶ್ವ ಕೇವಲ 4 ಆಯಾಮಗಳಿಗೆ, ಭೌತಿಕ ಆಯಾಮಗಳಿಗೆ, ದೇಶದ ಆಯಾಮಗಳಿಗೆ ಸೀಮಿತ ಆಗಿಲ್ಲ. ವಿಶ್ವದ ಮೂಲ ಕಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಟ್ಟು 11 ಆಯಾಮಗಳ ಅಗತ್ಯ ಅಂತ ಈ ವಾದ ಪ್ರತಿಪಾದನೆ ಮಾಡ್ತದೆ. ಇದರಲ್ಲಿ ಮೊದಲ 3 ಆಯಾಮಗಳನ್ನ ದೇಶ ಮತ್ತು 4ನೇದನ್ನು ಸಮಯವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದರೆ, ಉಳಿದ ಆಯಾಮಗಳು ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಅಂದರೆ ಕ್ವಾಂಟಮ್ ಮಟ್ಟದಲ್ಲಿ ಮಡಚಿಕೊಂಡಿದ್ದೇವೆ ಅಂತ ನಂಬಲಾಗುತ್ತೆ. ಈ ಹೆಚ್ಚುವರಿ ಆಯಾಮಗಳು ನಮಗೆ ಕಾಣದೇ ಇರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅವು ಅತಿ ಸೂಕ್ಷ್ಮ ಮಟ್ಟದಲ್ಲಿ ಸುತ್ತಿಕೊಂಡಿರ್ಬೋದು. ದೂರದಿಂದ ನೋಡಿದರೆ ಒಂದು ಹಗ್ಗ, ಒಂದು ರೇಖೆ ಅಂತ ಕಾಣುತ್ತೆ. ಆದರೆ ಹತ್ತಿರದಿಂದ ನೋಡಿದರೆ ಅದರ ಸುತ್ತಳತೆ ಕೂಡ ನಮಗೆ ಕಾಣುತ್ತೆ. ಅದೇ ರೀತಿಯಲ್ಲಿ ಹೆಚ್ಚುವರಿ ಆಯಾಮಗಳು ನಮ್ಮ ಕಣ್ಣಿಗೆ ಕಾಣದೇ ಇರೋಷ್ಟು ಸೂಕ್ಷ್ಮ ಆಗಿರ್ಬೋದು ಅಂತ ಈ ವಿಜ್ಞಾನದ ಶಾಖೆ ಈ ವಾದ ಭಾವಿಸ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲ್ಗಳಂಥ ಅತಿ ತೀವ್ರ ಗುರುತ್ವದ ಪ್ರದೇಶಗಳಲ್ಲಿ ಹೆಚ್ಚುವರಿ ಆಯಾಮಗಳ ಪರಿಣಾಮಗಳು ಕಾಣಬಹುದು. ಮಹಾಚಿಡಿತ ಅಂದರೆ ಬಿಗ್ ಬ್ಯಾಂಗ್ನ ಮೊದಲ ಕ್ಷಣಗಳಲ್ಲಿ
ವಿಶ್ವದ ಪರಿಣಾಮಕಾರಿ ಆಯಾಮಗಳ ಸಂಖ್ಯೆ ಇಂದಿನಂತೆ ಇರದೆ ಬೇರೆ ಇರಬಹುದು ಅಂತ ಕೆಲವು ಅಧ್ಯಯನಗಳು ಸೂಚನೆ ಕೊಡ್ತಾ ಇದ್ದಾವೆ. ಅಂದರೆ ವಿಶ್ವದ ಆರಂಭದಲ್ಲಿ ದೇಶಕಾಲದ ಸ್ವರೂಪವೇ ಬೇರೆಯಾಗಿರ್ಬೋದು. ಇವತ್ತು ವಿಜ್ಞಾನಿಗಳು ವಿಶ್ವದ ಸುಮಾರು 95% ಭಾಗ ನಮಗೆ ನೇರವಾಗಿ ಕಾಣದ ಡಾರ್ಕ್ ಮ್ಯಾಟರ್, ಅಜ್ಞಾತ ದ್ರವ್ಯ, ಹಾಗೆಯೇ ಡಾರ್ಕ್ ಎನರ್ಜಿ ಅಂದರೆ ಅಜ್ಞಾತ ಚೈತನ್ಯದಿಂದ ಕೂಡೈತೆ ಅಂತ ನಂಬ್ತಾರೆ. ಆದರೆ ಅವುಗಳ ನಿಜವಾದ ಸ್ವರೂಪ ಇನ್ನೂ ತಿಳಿದಿಲ್ಲ. ಡಾರ್ಕ್ ಮ್ಯಾಟರು ಮತ್ತು ಡಾರ್ಕ್ ಎನರ್ಜಿ ಕುರಿತಾದಂಥ ವಿಡಿಯೋಗಳ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರವನ್ನು ನೋಡ್ಬೋದು. ಕೆಲವು ಹೊಸ ವಾದಗಳು ಮತ್ತು ಸಿದ್ಧಾಂತಗಳು ನಾವು ಡಾರ್ಕ್ ಮ್ಯಾಟರ್ ಅಂತ ಕರಿತಾ ಇರೋದು ಅಂದರೆ ನಾವು ಕಾಣದ ಅಜ್ಞಾತ ದ್ರವ್ಯ ವಸ್ತು ಅಂತ ಕರಿತಾ ಇರೋದು ವಾಸ್ತವವಾಗಿ ಹೆಚ್ಚುವರಿ ಆಯಾಮಗಳಲ್ಲಿ ನಡೀತಾ ಇರುವ ಭೌತಿಕ ಪ್ರತಿಕ್ರಿಯೆಗಳ ಪರಿಣಾಮ ಆಗಿರ್ಬೋದು ಅಂತ ಸೂಚಿಸ್ತಾ ಇದ್ದೇವೆ. ಇದು ನಿಜವೇ ಆಗಿದ್ದೇ ಆದರೆ ವಿಶ್ವದ ಬಹುಪಾಲು ಭಾಗ ನಮ್ಮ ಕಣ್ಣಿಗೆ ಕಾಣದ ಆಯಾಮಗಳಲ್ಲಿ ಅಡಗಿರಬಹುದು. ನ್ಯೂಟ್ರಾನುಗಳು ವಿಶ್ವದ ಅತ್ಯಂತ ವಿಚಿತ್ರ ಕಣಗಳಲ್ಲಿ ಸೇರಿದ್ದಾವೆ. ಪ್ರತಿಕ್ಷಣ ಕೋಟ್ಯಂತರ ನ್ಯೂಟ್ರಾನುಗಳು ನಮ್ಮ ದೇಹದ ಮೂಲಕ ಹಾದು ಹೋಗ್ತಾ ಇದ್ದಾವೆ, ಆದರೆ ನಮಗೆ ಅವುಗಳ ಅರಿವೇ ಆಗೋದಿಲ್ಲ. ಇತ್ತೀಚಿನ ಕೆಲವು ಸಂಶೋಧನೆಗಳು ನ್ಯೂಟ್ರಾನುಗಳು ಹೆಚ್ಚುವರಿ ಆಯಾಮಗಳ ಜೊತೆಗೆ ಸಂವಹನ ನಡೆಸಬಹುದು ಅನ್ನುವ ಸಾಧ್ಯತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾವೆ. ಇದು ನ್ಯೂಟ್ರಾನುಗಳ ಕೆಲವು ವಿಚಿತ್ರ ಗುಣಲಕ್ಷಣಗಳಿಗೆ ವಿವರಣೆಯನ್ನು ಕೂಡ ನೀಡಬಹುದು ಅಂತ ವಿಜ್ಞಾನಿಗಳು ಆಶಾಭಾವನೆಯಲ್ಲಿದ್ದಾರೆ. ವಿಜ್ಞಾನಿಗಳು ಭವಿಷ್ಯದ ಶಕ್ತಿಶಾಲಿ ಕಣವೇಗವರ್ಧಕಗಳಲ್ಲಿ ಅಂದರೆ ಪಾರ್ಟಿಕಲ್ ಕೊಲೈಡರ್ಗಳಲ್ಲಿ ಹೆಚ್ಚುವರಿ ಆಯಾಮಗಳ ಗುರುತುಗಳನ್ನ ಕುರುಹುಗಳನ್ನ ಹುಡುಕೋದಕ್ಕೆ ಸಿದ್ಧರಾಗಿದ್ದಾರೆ. ಹೆಚ್ಚುವರಿ ಆಯಾಮಗಳು ನಿಜವೇ ಆಗಿದ್ದರೆ ಅವುಗಳಿಂದ ಉಂಟಾಗುವ ಹೊಸ ಕಣಗಳು ಅಥವಾ ಅಸಾಮಾನ್ಯ ಶಕ್ತಿಯ ವಿತರಣೆಯನ್ನು ಪತ್ತೆ ಹಚ್ಚೋದು ಕೂಡ ಸಾಧ್ಯ. ಇದು ಭೌತ ವಿಜ್ಞಾನದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕ್ರಾಂತಿ ಮತ್ತು ಆವಿಷ್ಕಾರಗಳಲ್ಲಿ ಒಂದಾಗಬಹುದು. 2 ಆಯಾಮಗಳ ಕಾಗದದ ಮೇಲಿರುವ ಇರುವೆಗೆ 3ನೇ ಆಯಾಮ ಅರ್ಥವಾಗದೇ ಇರೋ ರೀತಿಯಲ್ಲಿ ನಮಗೂ ಕೂಡ 3 ಆಯಾಮಗಳಲ್ಲಿರುವ 3 ಆಯಾಮಗಳ ವಿಶ್ವದಲ್ಲಿರುವ ನಮಗೂ ಕೂಡ ಹೆಚ್ಚುವರಿ ಆಯಾಮಗಳನ್ನು ನೇರವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರಬಹುದು, ಸಾಧ್ಯವಾಗುವುದೂ ಇಲ್ಲ. ಆದರೆ ಗಣಿತ ದೂರದರ್ಶಕಗಳು, ಕಣವೇಗವರ್ಧಕಗಳು ಮತ್ತು ಸೂಕ್ಷ್ಮ ಪ್ರಯೋಗಗಳ ಸಹಾಯದಿಂದ ವಿಜ್ಞಾನಿಗಳು ಆ ಅಜ್ಞಾತ ಲೋಕದ ಬಾಗಿಲನ್ನು ನಿಧಾನವಾಗಿ ತೆರೆದು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಕ್ಷಣಾರ್ಧದ ಇಣುಕು ನೋಟ ಕೂಡ ಅವರಿಗೆ ದಕ್ಕಿದೆ. ಬಹುಶಃ ಮುಂದಿನ ಕೆಲವು ದಶಕಗಳಲ್ಲಿ ಮಾನವ ಕುಲ ಒಂದು ಅದ್ಭುತ ಸತ್ಯವನ್ನು ಕಂಡುಕೊಳ್ಬಹುದು. ನಾವು 3 ಆಯಾಮಗಳ ವಿಶ್ವದಲ್ಲಿ ಬದುಕ್ತಾ ಇದ್ದೇವೆ ಅಂತ ಭಾವಿಸ್ತಾ ಇದ್ರು ಕೂಡ ವಾಸ್ತವದಲ್ಲಿ ನಾವು ಅನೇಕ ಆಯಾಮಗಳ ವಿಶಾಲ ವಿಶ್ವದ ಒಂದು ಸಣ್ಣ ಭಾಗ ಮಾತ್ರ ಆಗಿರ್ಬೋದು. ಆ ದಿನ ಬಂದಿದ್ದೇ ಆದರೆ ಆ ದಿನ ಬಂದರೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಅನ್ನುವ ಅರಿವು ಅಥವಾ ಕ್ವಾಂಟಮ್ ಭೌತ ವಿಜ್ಞಾನದ ಆವಿಷ್ಕಾರದಷ್ಟೇ ಮಹತ್ವದ ಹೊಸ ಕ್ರಾಂತಿಯೊಂದು ವಿಜ್ಞಾನದಲ್ಲಿ ಆರಂಭವಾಗುತ್ತೆ ಅಂತಲೂ ನಾವು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು 4 ಆಯಾಮಗಳ ಬಗ್ಗೆ, 4ನೇ ಆಯಾಮದ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.